ಶಿಡ್ಲಘಟ್ಟ ತಾಲೂಕಿನ ಅಕ್ಕಿಪಿಕ್ಕಿ ಕಾಲೋನಿ ಗ್ರಾಮದ ಸರ್ಕಾರಿ ಶಾಲೆಯೊಂದಕ್ಕೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸುವ ಮೂಲಕ ಮಾದರಿ ಶಾಲೆಯನ್ನಾಗಿ ರೂಪಿಸಲಾಗಿದ್ದು, ಈ ಯಶಸ್ಸಿನ ಬೆನ್ನಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಿಸಿ ಮಾದರಿ ಶಾಲೆಗಳನ್ನಾಗಿ ಮಾಡುವ ಮಹತ್ವದ ಯೋಜನೆಯನ್ನು ಹೊಂದಿದ್ದೇನೆ ಎಂದು ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿ ತಿಳಿಸಿದರು. ಇಂದಿನ ಆಧುನಿಕ ಯುಗದಲ್ಲಿಯೂ ಸರ್ಕಾರಿ ಶಾಲೆಗಳ ಸ್ಥಿತಿ ನೋಡಿ ನೋವಾಯಿತು. ಈ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಎಂಬ ನನ್ನ ಕನಸು ಎಲ್ಲರೂ ಬೆಂಬಲಿಸಿದರೆ ಈ ಕನಸು ಬೇಗನೆ ನೆರವೇರಿಸುತ್ತೇನೆ ಎಂದು ಆಶಯ ವ್ಯಕ್ತಪಡಿಸಿದರು. ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕಾ ವಾತಾವರಣ ಒದಗಿಸುವ ನಿಟ್ಟಿನಲ್ಲಿ ಡಿಜಿಟಲ್ ಕಲಿಕಾ ವ್ಯವಸ್ಥೆಯ 2 ಡಿಜಿಟಲ್ ಸ್ಕ್ರೀನ್ಗಳನ್ನು ಹಾಗೂ ಪೀಠೋಪಕರಣಗಳನ್ನು ಸೇರಿದಂತೆ UPS ಒದಗಿಸಲಾಯಿತು. ಖಾಸಗಿ ಶಾಲೆಗಳಿಗೆ ಸಮಾನವಾಗಿ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿಗಳನ್ನು, ಪೀಠೋಪಕರಣ ಹಾಗೂ ಬ್ಯಾಗ್ಗಳನ್ನು ಒದಗಿಸಲಾಯಿತು. ಇದರಿಂದ ಮಕ್ಕಳು ನೆಲದ ಮೇಲೆ ಕುಳಿತುಕೊಳ್ಳುವುದನ್ನು ತಪ್ಪಿಸಲಾಗಿದೆ ಎಂದು ತಿಳಿಸಿದರು. ನೆಟ್ ಕಂಪನಿ ಸೇರಿದಂತೆ ಹಲವು ಸಹಕಾರ ನೀಡುವ ಕಂಪನಿಗಳು ಹಾಗೂ ಸಂಸ್ಥೆಗಳು ಈ ಕಾರ್ಯಕ್ರಮದಲ್ಲಿ ಕೈಜೋಡಿಸಿವೆ. ನಂತರ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಲಘು ಉಪಹಾರವನ್ನು ಒದಗಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ವಿಷನ್ ನೆಟ್ನ ಅನಿಲ್ ಭಾರದ್ವಾಲ್, ಸೋಮಶೇಖರ್, ಬೀರಪ್ಪನಹಳ್ಳಿ ದೇವಪ್ಪ, ಬೀರಪ್ಪನಹಳ್ಳಿ BM ಕೃಷ್ಣ, ಹರಿಕೃಷ್ಣ, ನರಸಿಂಹರಾಜು, ವಕೀಲರಾದ ಸುದೀಪ್, ಚಿಕ್ಕದಾಸೇನಹಳ್ಳಿ ರಮೇಶ್, ಮುಖ್ಯ ಶಿಕ್ಷಕರಾದ ಶಿವಪ್ಪ, ಶಾಲೆಯ ಶಿಕ್ಷಕಿ ಸುಧಾ, ಬಚ್ಚಳ್ಳಿ ನರಸಿಂಹಮೂರ್ತಿ, ಗಿರೀಶ್, ಶ್ರೇಯಸ್ ಹಾಗೂ ಶಾಲಾ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ವರದಿ ಚಿಕ್ಕತೇಕಹಳ್ಳಿ ಡಿ ಶಿವಕುಮಾರ್. ಹೇಳಿ ಸರ್, ಈಗ ಈ ಕಾರ್ಯಕ್ರಮ ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೀರಿ ಮತ್ತೆ ಶಾಲೆಗೆ ಏನೇನು ಕೊಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಿಸ್ಕೊಡಿ. ನಾವು ಆಗಸ್ಟ್ 15th ಇಲ್ಲಿಗೆ ಬಂದ್ವಿ. ಇಲ್ಲಿ ಪರಿಸ್ಥಿತಿ ಎಲ್ಲ ನೋಡಿದ್ವಿ. ಮಕ್ಕಳೆಲ್ಲ ಬಂದು ಕೆಳಗಡೆ ಕೂತ್ಕೊಂಡಿದ್ರು. ಅದನ್ನೆಲ್ಲ ನೋಡಿ ನಮ್ಗೆ ಬೇಜಾರಾಯ್ತು. ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಇನ್ನೂ ನಾವೆಲ್ಲ ಏನೋ ಟ್ರಿಲಿಯನ್ ಬಗ್ಗೆ ಮಾತಾಡ್ತಾ ಇದೀವಿ, ಇಲ್ಲಿನ್ನೂ ಈ ತರ ಶಾಲೆ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ಅವತ್ತು ನನ್ನ ಕನಸು ಇವತ್ತು ನನಸಾಗಿದೆ. ಇದೇ ರೀತಿ ಈ ಸುತ್ತಮುತ್ತಲು ಶಿಡ್ಲಘಟ್ಟ ಕ್ಷೇತ್ರದಲ್ಲಿರುವ ಎಲ್ಲ ಸ್ಕೂಲುಗಳನ್ನು ಮಾದರಿ ಸ್ಕೂಲುಗಳನ್ನಾಗಿ ಮಾಡಬೇಕು ಅಂತ ನನ್ನ ಕನಸು. ಆ ಕನಸು ಬೇಗ ನೆರವೇರಲಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಿ. ನೀವು ನಮ್ಮ ಜೊತೆಯಲ್ಲಿ ಇದ್ರೆ ಇದು ನೆರವೇರುತ್ತೆ ಅಂತ ನನ್ನ ಅನಿಸಿಕೆ. ಈ ಶಾಲೆಗೆ ಇವತ್ತಿನ ಕೊಡುಗೆ ಏನು ಸರ್? ಡಿಜಿಟಲ್ ಸ್ಕ್ರೀನ್ಸ್ 2 ಕೊಟ್ಟಿದ್ದೀವಿ. ಮಕ್ಕಳು ಎಲ್ಲ ಕೆಳಗಡೆ ಕೂತ್ಕೊಂತ ಇದ್ರು. ಈ ಕೆಳಗಡೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಖಾಸಗಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದೆ ಆ ತರ ಟೇಬಲ್ಸ್ ಎಲ್ಲ ಮಾಡಿಸಿ ಇದಕ್ಕೆ ಕೊಟ್ಟಿದ್ದೀವಿ. ನಮ್ಮ ವಿಷನ್ ನೆಟ್ ಕಂಪನಿಯವರು ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ನಾವು ಮಾಡಿದ್ದೀವಿ. ಮುಂದೆ ಯೋಜನೆಗಳು ಏನಿದೆ ಸರ್? ಯಾವ ಶಾಲೆಗಳು? ಮುಂದಿನ ತಿಂಗಳು 20ನೇ ತಾರೀಕು ಗಂಜುಗುಂಟೆ ಸ್ಕೂಲ್, ತಿಂಗಳು ಒಂದೊಂದು ಸ್ಕೂಲ್ ಟಾರ್ಗೆಟ್ ಮಾಡಿದ್ದೀವಿ. ನೋಡೋಣ, ಅದು ಭಗವಂತನ ಇಚ್ಛೆ. ಮತ್ತೆ ಪುನಃ ಅದೇ ತರ ನಮಗೆ ಸಹಕಾರ ಕೊಡುವಂತಹ ಎಲ್ಲ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಜೊತೆಯಲ್ಲಿರುವಂತ ಕಂಪನಿಗಳು ತುಂಬಾನೇ ಇದೆ. ತುಂಬಾ ಸ್ಕೂಲ್ಸ್ ಹತ್ರ, ತುಂಬಾ ಕಂಪನಿಗಳ ಹತ್ರ ಕೇಳಿದೀನಿ. ಈ ತರ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ತುಂಬಾ ಸ್ಕೂಲ್ಗಳು ಹಿಂದುಳಿದಿವೆ, ಅದನ್ನೆಲ್ಲ ಉನ್ನತ ಸ್ಥಾನಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳಿದೀವಿ. ಅವೆಲ್ಲ ಜೊತೆಗೂಡಿ ಮಾಡ್ತೀವಿ. ಸರ್ಕಾರಿ ಶಾಲೆಗಳ ಈಗ ಏನು ಕಡಿಮೆ ಆಗ್ತಾ ಇದ್ದ ಜನಸಂಖ್ಯೆ, ಈ ತರ ಮಾಡ್ರನ್ ಆಗಿ ಮಾಡೋದ್ರಿಂದ ಹೆಚ್ಚಾಗ್ಬೋದು ಅನ್ನೋ ಒಂದು ಇದಿದೆ ಸರ್. ಹೆಚ್ಚಾಗ್ಲೂಬಹುದು, ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ. ಈಗ ವಿದ್ಯಾಭ್ಯಾಸನೇ ನಮ್ಮ ದೇಶಕ್ಕೆ ಬೆನ್ನೆಲುಬು. ವಿದ್ಯೆ ಇಲ್ಲ ಅಂದ್ರೆ ಯಾರು ನಮ್ಮ ದೇಶ ಹೇಗೆ ಬೆಳೆಯುತ್ತೆ? ದೇಶ ಬೆಳಿಬೇಕು ಅಂದ್ರೆ ಒಳ್ಳೆ ವಿದ್ಯಾರ್ಥಿಗಳು, ಈಗನ್ನೆಲ್ಲ ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಉದ್ಯಮಿಗಳಾಗಿ ಬೆಳೆದಿದ್ದೀವಿ. ಅದೇ ರೀತಿ ಎಲ್ಲಾ ಮಕ್ಕಳು ಒಳ್ಳೆ ಉದ್ಯಮಿಗಳ ಗ್ರೂಪ್ ಆಫ್ ಕಂಪನಿ. ಇಟ್ಸ್ ಆಲ್ಮೋಸ್ಟ್ ಮೋರ್ ದೆನ್ 10 years. ಸರ್, ಸರ್ ಅವರು ಸರ್ಕಾರಿ ಶಾಲೆಗಳಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ. ಅವ್ರು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಅವ್ರಿಗೆ? Next days, how will be your support for the development of government schools along with the joint venture with the Meenakshi Foundation Trust? Meenakshi Foundation Trust is one of the partner that we have. We have other partners also. Many different partners, different country, different partners. So we work with the foundations like Meenakshi, and we help and support.
So they provide various things. We also provide a lot of things. We provide manpower. We also provide training, skills, and then the jobs also. To certain category people, we make them ready for the jobs, and then we provide them the jobs also in whichever category which is possible. But we upgrade, we upskill, and then we provide the job. That is what we have been doing and will continue to do. With Meenakshi, we are trying to do the same thing. With the other foundations also, we work very closely. Here in Karnataka, Tamil Nadu, in Maharashtra, everywhere we have foundation, and we help people in upskilling, upgrading, and then making them ready for the jobs.